ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ಕನ್ನಡ ನಾಡು ಕಂಡ ಮಹಾನ್ ಚೇತನ ಸುಧಾಕರ್ ಚತುರ್ವೇದಿಗಳು. ಇವರು ಸುಧಾಕರರೂ ಹೌದು, ಸಮಾಜ ಸುಧಾಕರರೂ ಹೌದು. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಇವರ ಹಿಂದಿನ ತಲೆಮಾರಿನವರು ಕಾಶಿ ಸಮೀಪದ ಮೊಘಲ್ ಸರಾಯ್ನಲ್ಲಿದ್ದವರು. ತಂದೆ ಕೃಷ್ಣರಾವ್ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ತಾಯಿ ಲಕ್ಷ್ಮಮ್ಮ, 3 ಅಣ್ಣಂದಿರು, 2 ಅಕ್ಕಂದಿರು, ಒಬ್ಬ ತಮ್ಮನೊಂದಿಗೆ ಇವರದು ದೊಡ್ಡ ಕುಟುಂಬ. ಇವರದು ಮೊದಲಿನಿಂದಲೂ ಕೃಶ ಶರೀರ, ತುಂಬಾ ಚೇಷ್ಟೆ ಕಿಟಲೆಯ ಹುಡುಗ. ಮೇಷ್ಟ್ರುಗಳನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ. ಅಷ್ಟೇ ಅಲ್ಲ, ಶಾಲೆಯಲ್ಲಿ ತುಂಟನೆಂಬ ಬಿರುದು ಬೇರೆ ಇವರಿಗೆ. ನಂಬಲಾಗದಿದ್ದರೂ ಇದು ದಿಟ. ಬಾಲ್ಯದಲ್ಲಿಯೇ ಇವರೊಮ್ಮೆ ಮಲೇರಿಯಾ ರೋಗಕ್ಕೆ ತುತ್ತಾದಾಗ ಇವರನ್ನು ಪರೀಕ್ಷಿಸಿದ ವೈದ್ಯರು ಈತ ಹೆಚ್ಚು ದಿನ ಬದುಕುವುದಿಲ್ಲ ಎಂದರಂತೆ. ಆದರೆ ಆಶ್ಚರ್ಯವೆಂಬಂತೆ ಬದುಕಿದರು ಸುಧಾಕರ್ ಚತುರ್ವೇದಿಯವರು. ಅದಷ್ಟೇ ಅಲ್ಲ, ವಿದ್ಯಾರ್ಥಿ ದೆಸೆಯಲ್ಲಿ ಅನೇಕ ಬಾರಿ ಕಾಯಿಲೆಗೆ ಬಿದ್ದು ಒದ್ದಾಡಿದ್ದೂ ಇದೆ. ಪಂಡಿತ್ಜಿಗೆ ಹಲವಾರು ಬಾರಿ ಹೃದಯಾಘಾತವಾಗಿದೆ. ಕಾಲರ ರೋಗ ಕೂಡ ಇವರ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿತ್ತು. ಕೃಶ ಶರೀರಿಯಾದರೂ ದೃಢ ಮನಸ್ಕರಾಗಿದ್ದರು. ಎದೆಗಾರಿಕೆಯಿಂದ ಎಲ್ಲವನ್ನೂ ಎದುರಿಸುತ್ತಿದ್ದರು. ಇದೇ ಅವರ ದೀರ್ಘಾಯುಷ್ಯದ ಗುಟ್ಟು. ಅರ್ಥಹೀನ ಸಂಪ್ರದಾಯಗಳನ್ನು ಎಗ್ಗಿಲ್ಲದೆ ಧಿಕ್ಕರಿಸುವ ಎದೆಗಾರಿಕೆ ಬೆಳೆಸಿಕೊಂಡರು. ಅಸ್ಪೃಶ್ಯತೆಯನ್ನು ಖಂಡಿಸಿದರು. ಧರ್ಮ ಪ್ರಚಾರಕರ ಮಲತಾಯಿ ಧೋರಣೆಗಳನ್ನು ಒಪ್ಪುತ್ತಿರಲಿಲ್ಲ. ಕನ್ನಡ, ಸಂಸ್ಕೃತ, ಆಂಗ್ಲ ಭಾಷೆಯ ಗ್ರಂಥಗಳ ಅಧ್ಯಯನವನ್ನು ರೂಢಿಸಿಕೊಂಡಿದ್ದರು. ಆಂಗ್ಲ ಭಾಷೆಗಳ ಗ್ರಂಥಗಳ ಅಧ್ಯಯನವನ್ನು ರೂಢಿಸಿಕೊಂಡಿದ್ದ ಸದ್ಯಾಧ್ಯಾಯಿ ಇವರು. ಆದರೆ ಪ್ರೀತಿಯ ಅಕ್ಕನ ಸಾವು ಬಾಲಕ ಸುಧಾಕರರಿಗೆ ದಿಗ್ಭ್ರಮೆಯನ್ನು ಮೂಡಿಸಿತ್ತು. ತುಂಟತನವನ್ನು ಹೊಡೆದೋಡಿಸಿತ್ತು. ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಹೆಸರನ್ನು, ಅವರು ಮಾಡುತ್ತಿದ್ದ ಕೆಲಸ ಕಾರ್ಯಗಳ ಬಗ್ಗೆ, ಜಾತಿ ಪದ್ಧತಿಯ ಬಗೆಗೆ, ಅವರ ಕ್ರಾಂತಿಕಾರ ವಿಚಾರಗಳನ್ನು ಕೇಳಿದ್ದರು. ಇವರಿಗೆ ಜಾತಿ ಪದ್ಧತಿಯ ಬಗ್ಗೆ ಮೊದಲಿನಿಂದಲೂ ಇದ್ದ ತಿರಸ್ಕಾರ ಭಾವನೆ ಗಾಂಧೀಜಿ ವಿಚಾರಗಳಿಂದ ಜಾಗೃತವಾಯಿತು. ತತ್ಕ್ಷಣವೇ ತಂದೆಗೆ ಹೇಳಿದರು, ಅಪ್ಪ, ನಾನು ಗಾಂಧೀಜಿ ಬಳಿಗೆ ಹೋಗುತ್ತೇನೆ, ಕಳುಹಿಸಿ ಎಂದು. ಸ್ನೇಹಿತರ ಸಲಹೆಯ ಮೇರೆಗೆ ಅವರ ತಂದೆ 1902ರಲ್ಲಿ ಶ್ರದ್ಧಾನಂದರು ಸ್ಥಾಪಿಸಿದ್ದ ಹರಿದ್ವಾರದ ಕಾಂಗಡಿ ಗುರುಕುಲಕ್ಕೆ ವೇದಾಧ್ಯಯನಕ್ಕೆ ಕಳುಹಿಸಿದರು. ಆಗ ಸುಧಾಕರರಿಗೆ 13 ವಯಸ್ಸು. 6 ವರ್ಷಗಳ ಕಾಲ ಗುರುಕುಲ ವಾಸಿಯಾಗಿದ್ದರು.
ಅದೇ ಅವರ ಬಾಳಿಗೆ ಬೆಳಕಿನ ದಾರಿಯಾಯಿತು, ಜೀವನಕ್ಕೆ ತಿರುವು ನೀಡಿತು. ತ್ರಿಕಾಲ ಸ್ಮರಣೀಯರಾದ ಖ್ಯಾತ ವ್ಯಾಗ್ಮಿಗಳು ಆಗಿದ್ದ ಶ್ರದ್ಧಾನಂದರು, ಪೂರ್ವಾಶ್ರಮದ ಮಹಾತ್ಮ ಮುನ್ಶಿರಾಮ್ ಇವರ ಜಳ್ಳು ದೇಹ ನೋಡಿ ಛೇಡಿಸಿದ್ದರಂತೆ. ದಕ್ಷಿಣ ಆಫ್ರಿಕಾದಲ್ಲಿದ್ದ ಭಾರತೀಯರ ನೆರವಿಗೆ ಗಾಂಧೀಜಿ ಮಾಡಿದ ಮನವಿಯಂತೆ 15,000 ರೂಪಾಯಿಗಳನ್ನು ಸುಧಾಕರ್ ಚತುರ್ವೇದಿ ಮೊದಲಾದವರು ಗುರುಕುಲದ ವತಿಯಿಂದ ಸಂಗ್ರಹಿಸಿ ನೀಡಿದ್ದರಂತೆ. ಗುರುಕುಲಕ್ಕೆ ಗಾಂಧೀಜಿ ಮಹತ್ವಪೂರ್ಣ ಭೇಟಿ ನೀಡಿದ್ದರು. ಅವರನ್ನು ಹೇಗೆ ಸಂಬೋಧಿಸಬೇಕೆಂದು ಮಹಾತ್ಮ ಮುನಿಜಿ ಅವರಿಗೆ ಗೊಂದಲ ಉಂಟಾಯಿತಂತೆ. ಹೇಗೆ ಕರೆದರೂ ಅವರ ಘನತೆ ಕಡಿಮೆಯೇ. ಆಗ ಚತುರ್ವೇದಿಯವರು ಈ ಸಮಸ್ಯೆಯನ್ನು ಪರಿಹರಿಸಿದರಂತೆ. ಗುರುಜಿ, ನೀವು ಹೇಗಿದ್ದರೂ ಸದ್ಯದಲ್ಲೇ ಸನ್ಯಾಸವನ್ನು ತೆಗೆದುಕೊಳ್ಳಲಿದ್ದೀರಿ. ನಿಮಗೇಕೆ ಮಹಾತ್ಮ ಎಂಬ ಗುಣವಾಚಕ? ಅದನ್ನ ಗಾಂಧೀಜಿಗೆ ಕೊಟ್ಟು ಬಿಡಿ ಎಂದು ಪರಿಣಾಮಕಾರಿಯಾಗಿ ಸಲಹೆ ನೀಡಿದರಂತೆ. ಈ ಮಾತು ಅವರಿಗೆ ಒಪ್ಪಿಗೆಯಾಯಿತು. ತಮ್ಮ ಭಾಷಣದಲ್ಲಿ ಮುನ್ಷಿಜಿ ಮಹಾತ್ಮ ಗಾಂಧೀಜಿ ಎಂದು ಸಂಬೋಧಿಸಿದರು. ಅಂದಿನಿಂದ ಗಾಂಧೀಜಿ ಮಹಾತ್ಮ ಆಗಿ ಜನಜನಿತರಾದರು. ಲಡಾಖ್ ಹೋಶಿಯಾರ್ ಲಗ್ತಾ ಹೈ ಎಂದು ಗಾಂಧೀಜಿ ಸುಧಾಕರರನ್ನು ಪ್ರಶ್ನಿಸಿದ್ದರು. ತಮ್ಮ ಜೊತೆ ಕೆಲಸ ಮಾಡಲು ಸಾಧ್ಯವೇ ಎಂದು ಗಾಂಧೀಜಿ ಕೇಳಿದ್ದರು. ಶ್ರದ್ಧಾನಂದರ ಸಮ್ಮತಿಯೊಂದಿಗೆ ಚತುರ್ವೇದಿಯವರು ಇದಕ್ಕೆ ಒಪ್ಪಿದರು. 1920ರಲ್ಲಿ ಸುಧಾಕರರ ವೇದ ಅಧ್ಯಯನ ಮುಗಿಯಿತು. ವೇದ ವಾಚಸ್ಪತಿ ನರದೇವ ಶಾಸ್ತ್ರಿಯವರಿಂದ ವೇದ ಅಧ್ಯಯನ, ಶ್ರೀ ವೈದ್ಯನಾಥ್ ಅಯ್ಯರ್ ಅವರಿಂದ ಮೀಮಾಂಸಾ ದರ್ಶನ, ಕಾಶಿನಾಥ ಶಾಸ್ತ್ರಿಗಳಿಂದ ವ್ಯಾಕರಣ, ಆಚಾರ್ಯ ರಾಮದೇವ ಅವರಿಂದ ಪಾಶ್ಚಾತ್ಯ ದರ್ಶನಗಳನ್ನು ಕಲಿತು ವಿದ್ವತ್ ಪೂರ್ಣರಾದರು. ಇವರ ಹಿಂದಿ ಭಾಷಾ ಜ್ಞಾನಕ್ಕೆ ಬೆಳಕು ತೋರಿದವರು ಸ್ವಾಮಿ ಸತ್ಯಾನಂದ ಸರಸ್ವತಿ ಸ್ವಾಮಿಗಳು. ಇವರ ವನಿತೋದ್ಧಾರ ವಿಚಾರಗಳಿಗೆ ಪ್ರೇರಣೆ ನೀಡಿದವರು ಯೋಗಿನಿ ಮಾಯಿ ಭಗವತಿ. ಯಾರಲ್ಲೂ ಭೇದ ಎಣಿಸದ ದಾರ್ಶನಿಕ, ಆರ್ಯ ಸಮಾಜ ಸ್ಥಾಪಕ ದಯಾನಂದ ಸರಸ್ವತಿ ವಿಚಾರಧಾರೆ ಇವರ ಮೇಲೆ ಪರಿಣಾಮ ಬೀರಿತ್ತು. ಶ್ರದ್ಧಾನಂದ ವ್ಯಕ್ತಿತ್ವವನ್ನು ರೂಪಿಸಿದವರು ಮಹರ್ಷಿ ದಯಾನಂದರು. ಆ ಪುರುಷ ಸಿಂಹರನ್ನು ರೂಪಿಸಿದವರು ಅವರ ಗುರು ವಿರಜಾನಂದರು. ಈ ಪರಂಪರೆಗೆ ಸೇರಿದವರು ಪಂಡಿತ ಸುಧಾಕರ ಚತುರ್ವೇದಿಯವರು. 100 ವರ್ಷಗಳ ಕಾಲ, ಅದಕ್ಕಿಂತ ಹೆಚ್ಚು ಕಾಲ ಕೂಡ ಸ್ವತಂತ್ರವಾಗಿ ಬಾಳೋಣ ಎಂಬ ಶ್ರುತಿವಾಕ್ಯ ಇವರಿಗೆ ಸದಾ ಪ್ರೇರಣೆ. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಈ ವೇದವಾಕ್ಯ ಪ್ರೇರಕ. ಜೊತೆಗೆ ಸ್ವಾಮಿ ಶ್ರದ್ಧಾನಂದರು ಒಂದು ಹಂತದಲ್ಲಿ ಬ್ರಿಟಿಷರ ಬಗ್ಗೆ ದ್ವಂದ್ವವಿತ್ತು. ಮಾತಾಭೂಮಿ ಪುತ್ರೋ
ಅಹಂ ಪೃಥ್ವಿಯ ಎನ್ನುವಂತೆ ಆಂಗ್ಲರೇನು ಭೂಪುತ್ರರಲ್ಲವೇ? ಹಾಗಾದರೆ ಅವರ ಬಗ್ಗೆ ಯಾವ ನಿಲುವು ತಳೆಯಬೇಕು? ಈ ಬಗ್ಗೆ ಸುಧಾಕರ ಚತುರ್ವೇದಿಯವರಲ್ಲಿಯೂ ಗೊಂದಲವಿತ್ತು. ಆಗ ಈ ಗೊಂದಲವನ್ನು ಪರಿಹಾರ ಮಾಡಿದವರು ಮಹಾತ್ಮ ಗಾಂಧಿ. ಚತುರ್ವೇದಿಗೆ ಗಾಂಧೀಜಿ ಆ ಬಗ್ಗೆ ಸ್ಪಷ್ಟನೆ ನೀಡುತ್ತಾ, ಬೆಂಗಳೂರಿ, ಆಂಗ್ಲರು ಶತ್ರುಗಳಲ್ಲ, ಅವರು ನಮ್ಮೊಂದಿಗಿರಲಿ ಭಾರತದಲ್ಲಿ, ಆದರೆ ಶಾಸಕರಾಗಿ ಅಲ್ಲ, ಪ್ರಜೆಗಳಾಗಿ ಆಳುವುದಾದರೆ ನಮ್ಮೊಂದಿಗೆ ಸೇರಿ ಆಳಲಿ ಎಂದು ಇವರ ಕಣ್ ತೆರೆಸಿದ್ದರು. ವೇದ ತಜ್ಞನಾಗಿ, ವೇದಾನುಯಾಗಿ, ವೇದೋತ್ತರ ಮಾನವೀಯ ಧರ್ಮವನ್ನು ಪಸರಿಸುತ್ತಾ ಜೀವನ ನಿರ್ವಹಿಸುತ್ತಾ ಏಕಮಾತ್ರ ಧ್ಯೇಯ ಹೊಂದಿದ್ದರು. ಸರ್ವಕಾಲಕ್ಕೂ ವೇದ ಪ್ರಚಾರಕರಾಗಿ ಮಾತ್ರ ಇರಲು ಬಯಸಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ದು ಮತ್ತು ಪ್ರಾಸಂಗಿಕ ಮಾತ್ರ. ಆರೋಗ್ಯಪೂರ್ಣರಾಗಿ ಪ್ರತಿಯೊಂದು ವ್ಯಕ್ತಿಯು ಪ್ರತಿಯೊಂದು ಘಟನೆಯ ವಿಷಯವನ್ನು ಸಾಧಾರಣವಾಗಿ ವಿವರಿಸುತ್ತಾ ಆರ್ಯ ಸಮಾಜದ ತತ್ವಗಳಲ್ಲಿ ಮುಳುಗಿ ವೇದ ಸಾರವನ್ನು ಬೋಧಿಸುತ್ತಾ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಈ ಚಿರ ಉತ್ಸಾಹಿ ಸುಧಾಕರ ಚತುರ್ವೇದಿ 1969ರಲ್ಲಿ ವೈದಿಕ ಸಾಹಿತ್ಯ ಪ್ರಕಾಶನ ಸಮಿತಿಯಲ್ಲಿ ಮುಖ್ಯರಾಗಿ ಹಲವು ಕೃತಿಗಳನ್ನು ಪ್ರಕಟಿಸಿದರು. ಇನ್ನೊಂದು ಮಹತ್ವದ ಅಂಶವೆಂದರೆ 20ನೇ ಶತಮಾನದ ಘೋರ ನರಬೇಟೆ ಎಂದೇ ಕುಖ್ಯಾತವಾದ ಜಲಿಯನ್ ವಾಲಾಬಾಗ್ ದುರಂತದ ಪ್ರತ್ಯಕ್ಷದರ್ಶಿ ಇವರು. ಗಾಂಧೀಜಿಯವರೊಂದಿಗೆ ಕೆಲಸ ಮಾಡಲು ಪಂಡಿತ್ ತೊಡಗಿದ್ದರು. ಗಾಂಧೀಜಿಯವರೊಂದಿಗೆ ಹಲವಾರು ಕಡೆ ಸಂಚರಿಸಿದರು. ಚಳವಳಿ ಪೂರ್ವ ಸಿದ್ಧತೆಗಳಲ್ಲಿ ಸಲಹೆ ಸೂಚನೆ ಕೊಡುತ್ತಿದ್ದರು. ಆಗಾಗ ಅವರಿಗೆ ವೇದೋಕ್ತ ಮಂತ್ರಗಳನ್ನು, ಅದರ ಅರ್ಥಗಳನ್ನು ಸಾಂದರ್ಭಿಕವಾಗಿ ವಿವರಿಸಿ ಚರ್ಚಿಸುತ್ತೂ ಉಂಟು. ಆದರೆ ನೇರ ನಡೆನುಡಿಯ ಪಂಡಿತ್ಜಿ ಗಾಂಧೀಜಿಯವರೊಂದಿಗೆ ಅನೇಕ ವಿಚಾರಗಳಲ್ಲಿ ಗಂಭೀರ ವಾಗ್ವಾದಕ್ಕಿಳಿದದ್ದು ಉಂಟು. ಒಂದು ಸಂದರ್ಭದಲ್ಲಂತೂ ವಾಗ್ವಾದ ತೀವ್ರ ಸ್ವರೂಪ ಪಡೆದು, ನಿನ್ನ ಮಾತಿನಲ್ಲಿ ವಿವೇಚನೆ ಇದೆ, ಆದರೆ ನಿನ್ನ ಪ್ರಶ್ನೆಗಳಿಗೆ ತರ್ಕಕ್ಕೆ ನನ್ನ ಬಳಿ ಉತ್ತರ ಇಲ್ಲ ಎಂದು ಗಾಂಧೀಜಿ ಒಪ್ಪಿಕೊಂಡು ಬಿಡುತ್ತಿದ್ದರು. ಗಾಂಧೀಜಿ ನೇತೃತ್ವದಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಡಿತ್ಜಿ ಜವಾಬ್ದಾರಿ ನಿರ್ವಹಿಸಿದರು. ಜಿ.ಬಿ. ಪಂತ್, ವಲ್ಲಭಾಯಿ ಪಟೇಲ್, ವಿಠಲ್ಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಶರತ್ ಚಂದ್ರ, ರಫಿ ಅಹಮದ್ ಕಿದ್ವಾಯಿ, ಮೌಲಾನಾ ಆಜಾದ್, ಮೊರಾರ್ಜಿ ಎಲ್ಲರೂ ಅಧಿವೇಶನದಲ್ಲಿ ಭಾಗವಹಿಸಿದ್ದರು. ಪಂಡಿತ್ಜಿ ಅವರನ್ನು ಅನೇಕ ಹಿರಿಯ ಚೇತನರು, ರಾಜಕೀಯ ನೇತಾರರು ಕರ್ನಾಟಕಿ ಎಂದು ಸಂಬೋಧಿಸುತ್ತಿದ್ದರು. ಪಂಡಿತ್ ಬೆಂಗಳೂರಿ ಮಹಾರಾಜ್ ಎನ್ನುತ್ತಿದ್ದುದು ಉಂಟು. ಪಂಡಿತ್ಜಿ ಅವರು ಕನ್ನಡದ ಕೋಗಿಲೆ ಕಾಳಿಂಗರಾಯರನ್ನು ಕರೆಸಿ ವೇದಿಕೆಯಲ್ಲಿ
ಉದಯವಾಗಲಿ ಚೆಲುವ ಕನ್ನಡ ನಾಡು ಹಾಡಿಸಿ ಸಂಭಾವನೆಯನ್ನು ಪಾವತಿಸಿದ್ದರು. ಅವರನ್ನು ಉಡುಪಿಗೆ ಕರೆದುಕೊಂಡು ಹೋಗಿ ಸನ್ಮಾನವನ್ನು ಮಾಡಿದ್ದರು. ರವೀಂದ್ರನಾಥ್ ಟ್ಯಾಗೋರ್, ಚಕ್ರವರ್ತಿ ರಾಜಗೋಪಾಲ್ಚಾರಿ, ವಿನೋಬಾ ಭಾವೆ, ಮದನ್ ಮೋಹನ್ ಮಾಳ್ವಿಯ, ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಅನ್ಸಾರಿ, ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಪಂಡಿತ್ಜಿಗೆ ಒಡನಾಟವಿತ್ತು. ಉತ್ತರ ಭಾರತದಲ್ಲಿದ್ದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರನ್ನು ಭೇಟಿಯಾಗಿದ್ದರು. ಲಾರ್ಡ್ ಇರ್ವಿನ್ ಅವರಂತ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಸ್ವರಾಜ್ಯಕ್ಕೆ ಸಂಬಂಧಿಸಿದಂತೆ ನೇರ ಸಂವಾದ ಮಾಡಿದ್ದಾರೆ. ಅಲ್ಲದೆ ಕೆಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಸೂಚಿಸಿದ್ದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದರು. ನೆಹರು ಜೊತೆಗೆ ಅನೇಕ ವಿಚಾರಗಳಲ್ಲಿ ಚರ್ಚಿಸಿದ್ದಾರೆ. ಇಂದಿರಾ ಗಾಂಧಿಗೆ ಹಿರಿಯರಾಗಿ ರಾಜಕೀಯ ಸಲಹೆಗಳನ್ನು ನೀಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇರವಾಗಿ ಭಾಗವಹಿಸಿದ ಪಂಡಿತ್ ಸುಧಾಕರ್ ಚತುರ್ವೇದಿ ಅವರು ಹಲವಾರು ಬಾರಿ ಸೆರೆವಾಸವನ್ನು ಅನುಭವಿಸಿದ್ದಾರೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. ಗಾಂಧೀಜಿಯವರೊಂದಿಗೆ ಅನೇಕ ಬಾರಿ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ದೇಶದ ಬಹುತೇಕ ಎಲ್ಲ ಸೆರೆಮನೆಗಳಲ್ಲಿ ಇವರಿದ್ದರು. ಭಗತ್ ಸಿಂಗ್ DAV ಕಾಲೇಜಿನಲ್ಲಿ ಇವರ ಶಿಷ್ಯ. ಹರಿಜನೋದ್ಧಾರದ ಕೈಂಕರ್ಯಕ್ಕೆ ದೀಕ್ಷಾಬದ್ಧರಾಗಿ ಅಹರ್ನಿಶಿ ಶ್ರಮಿಸಿದರು ಪಂಡಿತ್ಜಿಯವರು. ಈ ಸಂಬಂಧ 4/1/1934 ಅಂದಿನ ಮೈಸೂರು ರಾಜ್ಯಕ್ಕೆ ಗಾಂಧೀಜಿಯವರು ಆಗಮಿಸಿದಾಗ ಸಮರೋಪಾದಿಯಲ್ಲಿ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮಗಳು ನಡೆದವು. ಇದೇ ಸಮಯದಲ್ಲಿ ಸುಧಾಕರ್ ಚತುರ್ವೇದಿಯವರು ಜಾತಿ ಭೇದದ ಸಮಸ್ಯೆ ಎಂಬ ಪುಸ್ತಕವನ್ನು ಬರೆದರು. 1935ರಲ್ಲಿ ಹರಿಜನ ದೇವಾಲಯ ಪ್ರವೇಶ ಪುಸ್ತಕ ಇವರಿಂದ ರಚಿತವಾಯಿತು. ಬೆಂಗಳೂರಿಗೆ ಗಾಂಧೀಜಿ ಆಗಮಿಸಿದಾಗ ಕಸ್ತೂರ್ಬಾ ಪಟೇಲ್, ಆಚಾರ್ಯ ಕೃಪಲಾನಿ, ಮಹಾದೇವ್ ದೇಸಾಯಿ ಜೊತೆಗಿದ್ದರು. ವಿಶ್ವ ಕರ್ನಾಟಕ ಖ್ಯಾತಿಯ ತೀತಾ ಶರ್ಮಾ ಗಾಂಧೀಜಿಯವರ ಇಂಗ್ಲಿಷ್ ಭಾಷಣವನ್ನು ಸ್ಥಳದಲ್ಲೇ ಅನುವಾದ ಮಾಡುತ್ತಿದ್ದರು. ಹರಿಜನ ಸಂಘಕ್ಕೆ ಹಣ ಸಂಗ್ರಹ ಪ್ರಾರಂಭವಾಗಿತ್ತು. ಅಂದಿನ ಮೈಸೂರು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಶಂಕರ್ ನಾರಾಯಣ್ ರಾವ್ ಅವರು ನೀಡಿದ ಕಾರಿನಲ್ಲಿ ಪಂಡಿತ್ಜಿ ಸೇರಿದಂತೆ 8 ಜನರು ಕುಳಿತು ಹರಿಜನೋದ್ಧಾರಕ್ಕೆ ಎಲ್ಲೆಡೆ ಓಡಾಡಿ ಬಹುಮುಖಿ ಕೆಲಸಗಳನ್ನು ಸಾಧಿಸಿದರು. ಕಸ್ತೂರ್ಬಾ ಸೂಚನೆಯಂತೆ 1 ಕಾಸು ಪೋಲಾಗದಂತೆ ಕಟ್ಟೆಚ್ಚರ ವಹಿಸಿದ್ದರು ಪಂಡಿತ್ಜಿಯವರು. ಮಾನವರಲ್ಲಿ ಯಾರು ಜ್ಯೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಮತ್ತಾರು ಮಧ್ಯಮರು ಅಲ್ಲ. ಎಲ್ಲರೂ ಚಿಕ್ಕವರಿಂದ ದೊಡ್ಡವರಾದವರೇ. ತಮ್ಮ ತಮ್ಮ ಮಹಿಮೆಯಿಂದ ಅಭಿವೃದ್ಧಿ ಹೊಂದುತ್ತಾರೆ. ಜನ್ಮತ ಎಲ್ಲರೂ ಉತ್ತಮರೇ, ಕುಲೀನರೇ. ಭೂಮಿಯೇ ಅವರೆಲ್ಲರ ತಾಯಿ ಎಂದು ವೇದಗಳಲ್ಲಿ ಹೇಳಿರುವುದನ್ನು ಜನತೆಗೆ ಸಾರಿ ಸಾರಿ ಹೇಳಿದರು. ಹೀಗೆ ಹರಿಜನೋದ್ಧಾರದೊಂದಿಗೆ ಅವರ ವೇದ ಪ್ರಚಾರವು ನಡೆದಿತ್ತು. ವೇದದಲ್ಲಿ ಮೇಲು ಕೀಳೆಂಬ ಭೇದ ಪ್ರಸ್ತಾಪವಿಲ್ಲ ಎಂಬುದು ಅವರ ನಿಲುವಾಗಿತ್ತು. ಅದನ್ನು ಗಾಂಧೀಜಿಯವರಿಗೂ ತೋರಿಸಿಕೊಟ್ಟರು. 1927ರಲ್ಲಿ ಶ್ರದ್ಧಾನಂದರ ಶಿಷ್ಯರಲ್ಲೊಬ್ಬರಾಗಿದ್ದ T.
ರಾಮಚಂದ್ರ ಅವರು ಕೆಂಗೇರಿಯಲ್ಲಿ ಗುರುಕುಲ ಆರಂಭಿಸಿದಾಗ ಅದರ ಬಾತ್ಮೀದಾರರಾದರು. ಜೊತೆಗೆ ಕನ್ನಡ, ಗಣಿತ್, ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಪಾಠವನ್ನು ಕೂಡ ಹೇಳಿಕೊಡುತ್ತಿದ್ದರು. ಅವರ ಸಂಬಳ ತಿಂಗಳಿಗೆ 7.5 ರೂಪಾಯಿಗಳು. ಊರಿನ ಶ್ರಮಿಕರ ಶ್ರಮದಾನದಿಂದ ಆಯುರ್ವೇದ ಆಸ್ಪತ್ರೆ ಕಟ್ಟುವಲ್ಲಿ ಸುಧಾಕರ್ ಅವರ ಪಾತ್ರ ಬಹುಮುಖ್ಯವಾದದ್ದು. ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಾಗ ಜಾತಿ ಕೇಳಬೇಡಿ ಎಂದು ಆಡಳಿತ ವರ್ಗಕ್ಕೆ ಸುಧಾಕರ್ ಅವರು ತಾಕೀಸು ಮಾಡುತ್ತಿದ್ದರು. ಮುಂದೊಂದು ದಿನ ಹರಿಜನರಿಗೆ ಒಂದು ಹಾಸ್ಟೆಲು, ಇತರರಿಗೆ ಒಂದು ಪ್ರತ್ಯೇಕವಿರಲಿ ಎಂದು ರಾಮಚಂದ್ರನ್ ಹೇಳಿದಾಗ ಅದನ್ನು ಸುಧಾಕರ್ ಅವರು ವಿರೋಧಿಸಿ ರಾಜೀನಾಮೆ ನೀಡಿದ್ದರು. ಪಂಡಿತ್ ಸುಧಾಕರ್ ಚತುರ್ವೇದಿಯವರು ಬಿನ್ನಿ ಮಿಲ್ ಕಾರ್ಮಿಕ ಚಳವಳಿಯನ್ನು ಸಂಘಟಿಸಿದರು. ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿದರು. ಮೈಸೂರು ರಾಜ್ಯ ಹರಿಜನ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದರು ಸುಧಾಕರ್ ಅವರು. ಅಂದಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯವರು ಸುಧಾಕರ್ ಅವರನ್ನು ಗುರುಜಿ ಎಂದೇ ಸಂಬೋಧಿಸುತ್ತಿದ್ದರು. ಟಿ.ಪಿ. ಕೈಲಾಸಂ, ರಾಜರತ್ನಂ, ಪೂತಿನ, ಗೋರೂರು, ಡಿ.ವಿ.ಜಿ, ಸಾಲಿ ರಾಮಚಂದ್ರರಾವ್, ಶಿವರಾಮ ಕಾರಂತರು, ಸಿದ್ದವನಹಳ್ಳಿ ಕೃಷ್ಣ ಶರ್ಮ, ಬಿಂಧೂರಾಯರು, ದ.ರಾ. ಬೇಂದ್ರೆ, ಮಾಸ್ತಿ, ಕಡಂಗೊಡ್ಲು ಶಂಕರ ಭಟ್ಟರು, ಪಟ್ಟಾಭಿ ಸೀತಾರಾಮಯ್ಯ, ಹಳ್ಳಿಕೇರಿ ಗುದ್ಲೆಪ್ಪ, ಬೇಟಗೇರಿ ಕೃಷ್ಣ ಶರ್ಮ, ಕಾದ್ರಿ ಶ್ಯಾಮಣ್ಣ, ತೀತಾ ಶರ್ಮ, ಒಂದೇ ಎರಡೆ ಎಷ್ಟೊಂದು ಗಣ್ಯಾತಿ ಗಣ್ಯ ವ್ಯಕ್ತಿಗಳೊಂದಿಗೆ ಸುಧಾಕರ್ ಅವರ ನೇರ ಒಡನಾಟ, ಮಾತುಕತೆ, ಅನೇಕ ಧಾರ್ಮಿಕ ಪತ್ರಿಕೆಗಳ ಸಂಪಾದಕರು, ಕನ್ನಡ ಭಾಷ್ಯದ ಪ್ರಧಾನ ಸಂಪಾದಕರು. ಆಡುಮುಟ್ಟದ ಸೊಪ್ಪಿಲ್ಲ, ಸುಧಾಕರ್ ಅವರು ಮಾಡದ ಕೆಲಸಗಳೇ ಇಲ್ಲವೆಂದು ಹೇಳಬಹುದು. ಒಬ್ಬ ವ್ಯಕ್ತಿ ನಾನು ಈ ಸಮಾಜಕ್ಕಾಗಿ ದುಡಿಯಬಲ್ಲೆ ಎಂದು ಕಂಕಣಬದ್ಧರಾಗಿ ನಿಂತರೆ ಹೇಗೆ ಕೆಲಸ ಮಾಡಬಹುದು ಎನ್ನುವುದಕ್ಕೆ ಸುಧಾಕರ್ ಚತುರ್ವೇದಿಯವರೇ ನಮ್ಮ ಮುಂದೆ ಮಾದರಿಯಾಗಿ ನಿಲ್ಲುತ್ತಾರೆ. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡರೆ ಸಮಯ ಸರಿದಿದ್ದೇ ಗೊತ್ತಾಗುವುದಿಲ್ಲ. ಹಾಗೆ ದಿನಗಳು ಕ್ಷಣಗಳಂತೆ, ವರ್ಷಗಳು ದಿನಗಳಂತೆ ಸರಿದು ಹೋದವು. ಸುಧಾಕರ್ ಅವರು ಆರೋಗ್ಯಯುತವಾಗಿ ದಿನಗಳನ್ನು ಕಳೆಯುತ್ತಲೇ ಸಾಗಿದರು. 100 ವರ್ಷ ದಾಟಿ ಮುಂದೆ ನಡೆದರು. ಒಂದಿಲ್ಲ ಒಂದು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರಿಂದ 100 ವರ್ಷಗಳು 100 ದಿನಗಳಂತೆ ಸರಿದು ಹೋದವು. 105, 110 ಹೀಗೆ ದಿನಗಳು ಸರಿಯುತ್ತಿದ್ದವು. ಅದೊಂದು ದಿನ 27/2/2020. ಅಂದಿಗೆ ಅವರಿಗಿದ್ದ ವಯಸ್ಸು 123. ಅಂದು ಸುಧಾಕರ್ ಚತುರ್ವೇದಿಯವರು ನಮ್ಮನ್ನು ಅಗಲಿ ಮತ್ತೊಂದು ಸಾಧನೆ ಮಾಡಲು ಹೊರಟು ಬಿಟ್ಟರು. ಮುಂದಿನ ಸಂಚಿಕೆಯಲ್ಲಿ ಶತಾಯುಷಿ ಮಹಾನ್ ಸಾಧಕನೊಬ್ಬನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ
ಸಾಕು